ರವಸವ ಬಿಡಲೆಂದು ಬಾರಿ ಬಾರಿಗೂ ಹೊಗಳುವೆಯ, ಬಾರಿ ಬಾರಿಗೂ ಹೊಗಳುವೆಯ, ಬಾರಿ ಬಾರಿಗೂ ಹೊಗಳುವೆಯ. ಕ್ರೂರ ಕೊಲೆಗಳ ಮೀರಿ ಕೊಡದಿರೆ ಮದಾಂಧ, ಕ್ರೂರ ಕೊಲೆಗಳ ಮೀರಿ ಕೊಡದಿರೆ ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ. ಅಕ್ಕ ರಾಜ ಸತ್ಯವ್ರತ ವಜ್ರದ ಉನ್ನದ ಬೆಳಕಿನ ಸಹಾಯದಿಂದ ಜಲವನ್ನು ನಾನೀಗಲೇ ನನ್ನ ಮಾಯಾ ಶಕ್ತಿಯಿಂದ ಒಂದು ಸರೋವರವನ್ನು ನಿರ್ಮಿಸಿ ಆ ಸರೋವರ ಕಾಡಿನ ಮಧ್ಯಭಾಗದಲ್ಲಿ ನಿನಗೆ ಕಣ್ಣಿಗೆ ಕಾಣುವಂತೆ ಮಾಡಿ ಆ ಸರೋವರಕ್ಕೆ ಕೈ ಇಟ್ಟ ಮಾತ್ರಕ್ಕೆ ಆ ಸರೋವರವೇ ಮಾಯವಾಗುವಂತೆ ಮಾಡಿ ವಜ್ರದ ಉಂಗುರವನ್ನು ಕಾಳಿಂಗ ಸರ್ಪ ನುಂಗುವಂತೆ ಮಾಡಿ ಒಂದು ದಾರಿಯನ್ನು ಮರೆತು ಬೇರೊಂದು ಮಾರ್ಗವಾಗಿ ಹೋಗುವಂತೆ ಮಾಡಿ ಸತೀಪತಿ ಈರುವರೆಗೂ ಅಗ್ರಸದೆ ಹೋದರೆ ನಾನು ಸೂರ್ಯಕುಮಾರನೇ, ಛಾಯಾಸುತನೇ, ಛಾಯಾದೇವಿಯ ಗರ್ಭದಲ್ಲಿ ಸಾರ್ಥಕವೇನು ನೋಡುವುದು ನನ್ನ ಲೀಲೆಯನ್ನು. ಕ್ರೂರ ಕೊಲೆಗಳ ಮೀರಿ ಕೊಡದಿರೆ ಸೂರ್ಯಕುಮಾರ ಎನ್ನುವರೆ, ಕ್ರೂರ ಕೊಲೆಗಳ ಮೀರಿ ಕೊಡದಿರೆ ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ, ಸೂರ್ಯಕುಮಾರ ಎನ್ನುವರೆ, ಎನ್ನುವರೆ, ಎನ್ನುವರೆ. ಹೇ ಪರಮಾತ್ಮ, ಪ್ರಭುವೇ ಏನ ಬೇಡಲಿ ಬಲಿಯ, ಪ್ರಭುವೇ ಏನ ಬೇಡಲಿ ಬಲಿಯ. ಹೇ ಪರಮಾತ್ಮ, ಯಾರ ಕೇಳಲಿ ನಾನು ಯಾರನಾಗಿದ್ದವನು, ಯಾರ ಕೇಳಲಿ ನಾನು ಯಾರನಾಗಿದ್ದವನು. ಗಂಡಕಿ ಪುರಂದರ ವಿಠಲನೆ ಕಾಯೋ ಎನ್ನ, ಗಂಡಕಿ ಪುರಂದರ ವಿಠಲನೆ ಕಾಯೋ ಎನ್ನ. ಪ್ರಭುವೇ ಏನ ಬೇಡಲಿ ಬಲಿಯ. ಹೇ ಪರಮಾತ್ಮ, ಹೇ ಪರಮಾತ್ಮ ಜಯೇಶ್ವರ, ಅಗತನು ಪೋದ ಬಲಿಯನು ಕಾಣೆನು. ಹೇ ಪರಮಾತ್ಮ, ಅಗತನು ಪೋದ ಬಲಿಯನು ಕಾಣೆನು. ಕಂಡಗಿ ಪುರಂದರ ವಿಠಲನ ಕಾಯೋ ಎನ್ನ, ಕಂಡಗಿ ಪುರಂದರ ವಿಠಲನ ಕಾಯೋ ಎನ್ನ. ಪ್ರಭುವೇ ಏನ ಬೇಡಲಿ ಬಲಿಯ, ಪ್ರಭುವೇ, ಪ್ರಭುವೇ, ಪ್ರಭುವೇ. ಹೇ ಪರಮಾತ್ಮ, ನಮ್ಮ ದೊರೆಯಾದ ಸತ್ಯವ್ರತ ಮಹಾರಾಜರು ರಾಜ್ಯವನ್ನು ಬಿಟ್ಟು ಅರಣ್ಯವಾಸಿಯಾಗಿ ಹೋಗಿರುವಲ್ಲ. ಅರಸನಿಲ್ಲದ ರಾಜ್ಯ, ಗುರುವಿಲ್ಲದ ವಿದ್ಯೆ, ದೇವರಿಲ್ಲದ ದೇಗುಲ ಎಂಬ ಹಾದಿಯೋಗಿಗೆ ಈ ಪಾಮರನಾದ ನನಗೆ ಈ ರಾಜ್ಯವನ್ನೊಪ್ಪಿಸಿ ಯಾವ ಮಾರ್ಗವನ್ನಾಗಿ ಹೋದೆ. ಹೇ ಶನೇಶ್ವರ, ನಮ್ಮ ಮಹಾರಾಜರನ್ನು ಯಾವ ಸಂಕಷ್ಟ ಕೀಳು ಮಾಡದೆ ಕಾಪಾಡಬೇಕೆಂದು ಬೇಡಿಕೊಂಡು. ಏನು 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 ದುಷ್ಟದ ಮಹಾರಾಜರು ನಮ್ಮ ಮಹಾರಾಜರ ಸಮಯದಲ್ಲಿ ಯುದ್ಧಕ್ಕೆ ಬರುತ್ತವರೇ?
ಮಂತ್ರಿ, ಈ ರಾಜಸಿಂಹಾಸನ ಬಿಟ್ಟುಕೊಡಿಯೋ ಅದನ್ನ ನನ್ನ ಖಡ್ಗಕ್ಕೆ ಬಲಿಯಾಗುವ. ಹೇಳೋ ದುಷ್ಟಧರ್ಮ ಮಹಾರಾಜ, ನಮ್ಮ ಮಹಾರಾಜ ಇಲ್ಲದ ಸಮಯದಲ್ಲಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿವ್ಯಾ ನಿನ್ನ ಮಗ ಅಂದ. ಇಲ್ಲು ನಿನ್ನ ಗರ್ವವನ್ನು ಮಗನವನ್ನು ಈಗ ತೋರು ಬೇಗನೆ, ಈಗ ತೋರು ಬೇಗನೆ, ಈಗ ತೋರು ಬೇಗನೆ. ಕೀರ್ತಿವಂತನಂತೆ ನೀನು ಏತ ಕಾಡುವೆ, ಕೀರ್ತಿವಂತನಂತೆ ನೀನು ಏತ ಕಾಡುವೆ, ಶಕ್ತಿಯಿಂದ ತಿಳಿದು ನಿನ್ನ ನನಗೆ ಕೊಡುವೆ, ಶಕ್ತಿಯಿಂದ ತಿಳಿದು ನಿನ್ನ ನನಗೆ ಕೊಡುವೆ, ನಾಂದರೆ ಕೊಡುವೆ. ಸೇನಾನಾಯಕ, ಇವನನ್ನು ಕಾರಾಗೃಹದಲ್ಲಿ ಬಂಧಿಸಿ ಇನ್ನು ಈ ರಾಜ್ಯದ ಪ್ರಜೆಗಳೆಲ್ಲರೂ ನನ್ನ ಆಜ್ಞೆಯನ್ನು ಅನುಸರಿಸಿ ನಡೆಯುವಂತೆ ನಮ್ಮ ಅಧಿಕಾರಿಗಳಿಂದ ಪ್ರಸಿದ್ಧಿಪಡಿಸು. ಅಪ್ಪಣೆ ಅಂತ ಬೇಗ ಈತನ್ನು ಎತ್ತಿಕೊಂಡು ಸೆರೆಮನೆಯಲ್ಲಿ ಇರಿಸು. ಜಯಿಸಿದೆ ಚತುರಾಜವ ಶೀಶನಿ ದೇವನ ದಯದಲ್ಲಿನ, ಜಯಿಸಿದೆ ಚತುರಾಜವ ಲಭಿಸಿತು ಎನ್ನಯ ಮನೋರಥ, ಲಭಿಸಿತು ಎನ್ನಯ ಮನೋರಥ, ಜಯವಿತು ಎನಗಿತು ಕಯಾಸಿತ, ಜಯವಿತು ಎನಗಿತು ಕಯಾಸಿತ, ಕಳೆಯಿಂದ ರಾಜ್ಯವನ್ನಾಳುತ್ತಲೇ ಧೀರಾನಂದದಿ ಬಾಳುವೆನು, ಜಯಿಸಿದೆ ಚತುರಾಜವ ಶೀಶನಿ ದೇವನ ದಯದಲ್ಲಿನ, ಜಯಿಸಿದೆ ಚತುರಾಜವ, ಜಯಿಸಿದೆ ಚತುರಾಜವ, ಜಯಿಸಿದೆ ವಿದ್ಯೆ ಈ ಪರಿ ಆಗುವುದೇ ತಾಪಕ ನಾನಾದೆ ಪರಮಾತ್ಮ. ನಡು ಕಾಡಿನೊಳಗೆ ಅಲೆಯುವಂತಾಗಿದೆ ಪರಮಾತ್ಮ. ಅಯ್ಯೋ, ನಡು ಕಾಡಿನೊಳಗೆ ಅಲೆಯುವಂತಾಗಿದೆ ಏ ಪರ ಕಷ್ಟವ ಯಾ ಪರ ಸಾಯರೆ ಸಾಲೆ ಶನಿದೇವ. ये पर कास्तावा या पर सायर साले विद्या ये पर तापक लागे दो ये सत्य दावा
ದಗೆ ದಗೆ ಸೇರೋವಾದ ಸತಿಗೆ ದಾಗವ ದಗೆ ದಗೆ ಸೇರೋವಾದ ನಡು ಕಾಡಿನೊಳಗೆ ಅಲೆಯುವ ತಾಗಿದೆ ಪರಮಾತ್ಮ ಶನಿದೇವ ಅಯ್ಯೋ ನಡು ಕಾಡಿನೊಳಗೆ ಅಲೆಯುವ ತಾಗಿದೆ ತಾಪಕ ನಾನಾದೆ ಪರಮಾತ್ಮ ನಡು ಕಾಡಿನಲ್ಲಿ ಎಲ್ಲಿ ಹುಡುಕಿದರೂ ಸುಳ್ಳು ಇಲ್ಲವಲ್ಲ. ಸತಿಗೆ ಜಲವಿಲ್ಲದೆ ನನ್ನ ಸತಿ ಯಾವ ಕಾಡಿನೊಳಗಡೆ ಪ್ರಾಣ ಬಿಟ್ಟಳೋ ಕಾಡಲ್ಲ. ಅಯ್ಯೋ ದೈವವೇ, ಏನಿದು ನಡು ಕಾಡಿನ ಮಧ್ಯದಲ್ಲಿ ಎಲ್ಲೋ ಜಲವು ಸಪ್ತವು ಕೇಳಿ ಬರ್ತಿರ್ಬೋದಲ್ಲ. ಓಹೋ ಸಿರಿದೇವ ಪರಮಾತ್ಮ, ಸತತ ಜಲಮಾರ್ಗವನ್ನು ಮಾಡಿದೆಯಾ ದೇವ? ಆಗಲಿ ಆಗಲಿ. ಈ ವಜ್ರದುಂಗರವನ್ನು ಬೆಚ್ಚಿ ಬಾವಿ ಸೋಬಾನ ಕಲ್ಲು ಮೇಲೆ ಇಟ್ಟು ಆ ಸರೋವರ ಕಾಣ್ತಿರುವುದು ಜಲಪ. ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು ದೇವಾ. ಪರಮಾತ್ಮ, ಅಯ್ಯೋ ಜಲವಿರುವುದೆಂಬ ಆಸೆಯಿಂದ ಹೋಗಿ ಸರೋವರಕ್ಕೆ ಕೈ ಇಟ್ಟರೆ ಜಲವೇ ಬತ್ತಿ ಬಯಲಾಯ್ತಲ್ಲ. ಶನಿದೇವ, ಏನ್ ಮಾಡಲಿ ಎಲ್ಲಿ ಹುಡುಕಲಿ ಜಲವ ಪರಮಾತ್ಮ? ಇರಲಿ, ವಜ್ರದುಂಗರವನ್ನಾದ್ರೂ ತೆಗೆದುಕೊಂಡು ಮುಂದೆ ಎಲ್ಲಾದ್ರೂ ಜಲವನ್ನು ಹುಡುಕುವೆನು ದೇವ. ಎಲ್ಲಿ ಎಲ್ಲಿ? ಹಾ ಶನಿದೇವ, ವಜ್ರದುಂಗರವೂ ಮಾಯವಾಗಿದೆಯಲ್ಲ. ಏನು ಮಾಡಲಿ? ಏನಿದು ವಿಧಿಯ ಪರೇತ, ಏನಿದು ವಿಧಿಯ ಪರೇತ ದೇವಾ ದೇವಾ. ಸಿದ್ದೇಶ್ವರ, ಎಲ್ಲಿ ಹುಡುಕಿದ್ರು ಸರಿಯೇ ಶ್ರೇಗರಿಯ ಇದು ನಿಮಗೆ ಸರಿಯೇ ಈ ಪರೆಯ ನಾನು ಕಾಡುವೆ ನ್ಯಾಯವೇ ಶ್ರೇಹರೆಯದು ನನಗೆ. ಪರಮಾತ್ಮ ಸಿರಿದೇವ, ಪರಮಾತ್ಮ ಅರಮನೆಯಲ್ಲೇ ಅರೆದ ಹಾಸ್ವ ಅರಣ್ಯದೊಳಗೆ ತಂದಿದೆ ನಾನು. ಅರಮನೆಯಲ್ಲೇ ಅರೆದ ಹಾಸ್ವ ಅರಣ್ಯದೊಳಗೆ ತಂದಿದೆ ನಾನು. ತಿರುಗಿ ನೋಡಲು
ಮಾಯವಾಗಿತೋ ಏನೆದು ಮಾಯವನ ಕಾಣೆದೋ ಏನೆದು ಮಾಯವೋ ಸರಿಯೇ ಈ ಪರಿಯ ನಾನು ಕಾಡುವೆ ನ್ಯಾಯವೇ ಹರೆಯದು ನಿನಗೆ ಪರಮಾತ್ಮ ಅರಣ್ಯವೆನಗೆ ಅರಮನೆಯಾಗಿಸಿ ಮೃಗಗಳನಗೆ ಪ್ರಜೆಗಳಾಗಿಸಿ ಅರಣ್ಯವೆನಗೆ ಅರಮನೆಯಾಗಿಸಿ ಮೃಗಗಳನಗೆ ಪ್ರಜೆಗಳಾಗಿಸಿ ನೋಡುವೆಯೇನೋ ಆನಂದವನ ನೋಡುವೆಯೇನೋ ಆನಂದವ ನೋಡುವೆಯೇನೋ ಸರಿಯೇ ಪರಿಯ ನಾನು ಕಾಡುವೆ ನ್ಯಾಯವೇ ಶ್ರೇಹರೆಯದು ನನಗೆ ಕಪಟ ಮೃಗಗಳ ವೇಷವ ಧರಿಸಿ ರಾಣಿಯ ಬಳಿಗೆ ಹೋಗುವೆನೋ ಕಪಟ ಮೃಗಗಳ ವೇಷವ ಧರಿಸಿ ರಾಣಿಯ ಬಳಿಗೆ ಹೋಗುವೆನೋ ರಾಣಿಯ ಬಳಿಗೆ ಹೋಗುವೆನೋ ರಾಣಿಯ ಬಳಿಗೆ ಹೋಗುವೆನೋ ದಾನವ ಕೇಳಿ ಮೂಗುತಿ ಸೆಳೆದು ದಾನವ ಕೇಳಿ ಮೂಗುತಿ ಸೆಳೆದು ಮುಖದ ಕಳೆ ಬಾ ಕೆಳಿಸುವೆನು ಮುಖದ ಕಳೆ ಬಾ ಕೆಳಿಸುವೆನು ಮುಖದ ಕಳೆ ಬಾ ಕೆಳಿಸುವೆನು ಮುಖದ ಕಳೆ ಬಾ ಕಡಿಸುವೆನು ಕಪಟ ಮೃಗಗಳ ವೇಷವ ಧರಿಸಿ ರಾಣಿಯ ಬಳಿಗೆ ಹೋಗುವೆನು ರಾಣಿಯ ಬಳಿಗೆ ಹೋಗುವೆನು ರಾಣಿಯ ಬಳಿಗೆ ಹೋಗುವೆನು ಅಕ್ಕ ಜಲವ ತರಲು ಹೋದ ಆರ್ಯಪುತ್ರರನ್ನೂ ಬಾರಲೇ ಇಲ್ಲವಲ್ಲ ಪ್ರಸವ ವೇದನೆಯು ಅತಿಯಾಗಿ ದಾಹವು ಅತಿಯಾಗಿ ನನ್ನನ್ನು ಬಾಧಿಸುತ್ತಿದೆ ಪರಮಾತ್ಮ ಆ ಸುಖ ವೀಣ ಪ್ರೇಮ
ಮೆಲ್ಲ ಮೆಲ್ಲನೆ ಹೇಳುವಳಾಗು ತಾಯಿ, ಯಾರು? ಮೆಲ್ಲ ಮೆಲ್ಲನೆ ಹೇಳುವಳಾಗು ತಾಯಿ. ತಂದೆಯಂತೆ ಬಂದು ನನ್ನನ್ನು ಆಧರಿಸಿದ ಪುಣ್ಯಾತ್ಮರು ಯಾರು ಸ್ವಾಮಿ ತಾವು? ಅಮ್ಮ, ನಾನೊಬ್ಬ ಬ್ರಾಹ್ಮಣಮ್ಮ. ಮೇಲೆ ಹೇಳುವಳು ತಾಯಿ. ಪರಮಾತ್ಮ, ಏಕೆ ತಾಯಿ ಈ ಕಾಡಿನಲ್ಲಿ ಓರ್ವಳೆ ಏಕೆ ಅಲೆದಾಡುತ್ತಿರುವೆ ತಾಯಿ? ಅಮ್ಮ ಪೂಜ್ಯರಿ, ನಾನೋರ್ವ ಪರದೇಶಿ. ನನ್ನ ಪತಿಯನ್ನ ಅರಸುತ್ತಾ ಈ ಮಾರ್ಗವಾಗಿ ಬರುತ್ತಿರುವಾಗ ವ್ಯಾಘ್ರವೊಂದು ನನ್ನನ್ನು ತಿನ್ನಲು ಬಂದು ನಾನು ಮೂರ್ಛಿತಳಾದೆ. ನೀವು ನನ್ನನ್ನು ಕಾಪಾಡಿದಿರಲ್ಲವೇ? ಈ ನಿಮ್ಮ ಉಪಕಾರದ ಭಾರವನ್ನು ಜನ್ಮವಿರುವ ಪರ್ಯಂತರವು ನಾ ಮರೆಯಲಾರೆ. ತಾವು ಯಾರು ಸ್ವಾಮಿ? ಇಲ್ಲಿಗೆ ಬರಲು ಕಾರಣವೇನು? ತಾಯಿ, ನಾನೊಬ್ಬ ಬಡ ಬ್ರಾಹ್ಮಣನು ತಾಯಿ. ಈ ಕಾಡಿನ ಮಾರ್ಗದಲ್ಲಿ ಬರಬೇಕಾದರೆ ಆ ಕ್ರೂರವಾದ ಹುಲಿಯಾದರೂ ನಿನ್ನನ್ನು ಕಿತ್ತು ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿರಬೇಕಾದರೆ ಆ ಹುಲಿಯ ಬಾಯಿಯಿಂದ ನಿನ್ನನ್ನು ಕಾಪಾಡಿದ ತಾಯಿ. ತಾಯಿ ತಾಯಿ, ನಾನು ಕಡು ಬಡವ ತಾಯಿ. ಈ ಉದರ ಬಾಧೆಯನ್ನು ತೀರಿಸಿಕೊಳ್ಳಲು ಏನೂ ಇಲ್ಲ ತಾಯಿ. ಏನಾದರೂ ದಾನವಾಗಿ ಕೊಡು ತಾಯಿ, ದಾನವಾಗಿ ಕೊಡು. ಪೂಜ್ಯರೇ, ನಾನಾದರೂ ನಿರ್ಗತಿಗಳು, ನಾನಿರುವುದು ಅರಣ್ಯ. ನಿಮಗಾಗಿ ನೀಡಲು ನನ್ನಲ್ಲಿ ಏನಿದೆ ಮಹಾತ್ಮರೇ? ತಾಯಿ ತಾಯಿ, ಏಕೆ ತಾಯಿ ಸುಳ್ಳನ್ನು ಹೇಳುತ್ತಿರುವೆ? ನಿನ್ನ ಮೂಗಿನಲ್ಲಿರುವ ಮುತ್ತೈದೆ ಮೂಗುತಿಯು ಪಳಪಳನೆ ಒಳೆಯುತ್ತಿರುವುದಲ್ಲ ತಾಯಿ, ಅದನ್ನೇ ದಾನವಾಗಿ ಕೊಡು ತಾಯಿ. ಅದರಿಂದ ಈ ಉದರ ಬಾಧೆಯನ್ನು ತೀರಿಸಿಕೊಳ್ಳುತ್ತೇನೆ ತಾಯಿ, ಉದರ ಬಾಧೆಯನ್ನು ತೀರಿಸಿಕೊಳ್ಳುತ್ತೇನೆ. ಮಾಡಿರುವರು ಇವರಿಗೆ ಇಲ್ಲವೆಂದು ಹೇಳುತ್ತಿರುವೆನಲ್ಲ. ಛೇ, ಆಗಲಿ ಪೂಜ್ಯರೇ, ನೀವೇ ನನಗೆ ತಂದೆ ತಾಯಿಯಂತೆ. ಇದು ಈ ನನ್ನ ಮುತ್ತೈದೆ ತನ್ನದ ಮೂಗುತಿಯನ್ನೇ ತಮಗೆ ದಾನವನ್ನಾಗಿ ನೀಡುತ್ತೇನೆ, ಸ್ವೀಕರಿಸಿ ಪೂಜ್ಯರೇ. ಪೂಜ್ಯರೇ, ತಾಯಿ ಮುತ್ತೈದೆ ತನದ ಮುತ್ತೈದೆ ತನದ ಎತ್ತಮ್ಮ ಕೊಂಡಲ್ಲ, ಎತ್ತಮ್ಮ ಕೊಂಡಲ್ಲ ಮುತ್ತೈದೆ ಕೊಡು ತಾಯಿ, ಕೊಡು ತಾಯಿ. ತಾಯಿ ಕೊಡು. ನಿಮಗೆ ದೀಕ್ಷವ ತಾವರೆ ಹೂವಿನ ತಾವರೆ ಹೂವಿನ ಪತಿಯ ಭಾಗ್ಯದ ತಾಯಿ, ಬೇಗನೆ ಕೊಡುವಳಾಗ ತಾಯಿ. ಜನ್ಮವಿರುವ ಪರ್ಯಂತರವೂ ನ ಮರೆಯಲಾರೆ. ಇದು ಸ್ವೀಕರಿಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿ ಮಹಾತ್ಮರೇ. ಪೂಜ್ಯರೇ, ಸದಾ ನಿನ್ನ ಪಥೋರಥ ಧರ್ಮವನ್ನು ಪಾಲಿಸುತ್ತಾ ಪ್ರಪಂಚಕ್ಕೆಲ್ಲ ಕೀರ್ತಿಯಾಗಿ ಬೆಳೆದು ತಾಯಿ, ಕೀರ್ತಿಯಾಗಿ ಬೆಳೆದು. ಸತ್ಯರತನಲು ಸತ್ಯ, ಚಂದ್ರಾಸಿ ದೇವಿಯಲು ಸತ್ಯ. ಚಂದ್ರಾಸಿ ದೇವಿಯಾದರೂ ತನ್ನ ಪಥರಥ ಧರ್ಮವನ್ನು ದಾನವಾಗಿ ಕೊಟ್ಟಿರುವಳು. ನಾನೀಗಲೇ ಆಕೆಗೆ ಉದರ ಬಾಧೆಯನ್ನು ಕೊಟ್ಟು ನಡೆಸಿ ಬೆಳೆಸಿ ಕಾಡದೆ ಹೋದರೆ ನಾನು ಸೂರ್ಯಕುಮಾರನೇ, ಛಾಯಾಸುತನೇ, ಛಾಯಾದೇವಿಯ ಗರ್ಭದಲ್ಲಿ ಸಾರ್ಥಕವೇನು ನೋಡುತ್ತಿರುವುದೇನು? ಅಯ್ಯೋ, ಪ್ರಸವ ವೇದನೆಯು ನನ್ನನ್ನು ಅತಿಯಾಗಿ ಬಾಧಿಸುತ್ತಿದೆ.
ಸಹಿಸಲಾರರೇಕೆ ಅಮ್ಮ? ಅಯ್ಯೋ ಅಮ್ಮ, 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 ತಾರೆ ಮರದ ಬಲದ ಬೇರೆ ತಾಳಲಾರೆ ನಮ್ಮ ಅಕ್ಕ ಬಾರೆ ತಡೆಯಲಾರೆ ತಾಳಲಾರೆ ತಾರೆ ಮರದ ಬಲದ ತಾಳಲಾರೆ ನಮ್ಮ ಅಕ್ಕ ಬಾರೆ ಸೊಂಟ ನೋವು ಹೊಟ್ಟೆ ನೋವು ತಡೆಯಲಾರೆ ಸೊಂಟ ನೋವು ಹೊಟ್ಟೆ ನೋವು ತಡೆಯಲಾರೆ ಪ್ರಸವ ವೇದನೆ ಸಹಿಸಲಾರೆ ಪ್ರಸವ ವೇದನೆ ಸಹಿಸಲಾರೆ ಪ್ರಸವ ವೇದನೆ ಸಹಿಸಲಾರೆ ಅಮ್ಮ, ಈ ಪ್ರಸವ ವೇದನೆಯು ನನ್ನನ್ನು ಅತಿಯಾಗಿ ಬಾಧಿಸುತ್ತಿದೆ. ಅಮ್ಮ, ಎದೆಯುತ್ತಾರೆ ಮರದ ಬೇರುಗಳಿರ. ಅಮ್ಮ, ಅಯ್ಯೋ ಅಮ್ಮ, ಈ ನೋವನ್ನು ಸಹಿಸಲು ನನ್ನಿಂದ ಆಗದು. ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಪರಮಾತ್ಮ. ಪರಮಾತ್ಮ, ನಿನ್ನ ದಯೆಯಿಂದ ನನಗೊಂದು ಗಂಡು ಮಗುವು ಪ್ರಸವವಾಗುವುದಿಲ್ಲ. ಏನು ಮಾಡಲಿ? ತೂಗಿಲಕ್ಕೆ ತುಟ್ಟಿಲ್ಲ, ಮೈಗೆ ಒದಿಸೆ ಬಟ್ಟೆ ಇಲ್ಲ. ಈ ನಡುಕಾಡಿನಲ್ಲಿ ನಿನ್ನ ಜನನವಾಯಿತೆ ಮಗನೇ. ಎಲ್ಲಿ ಹುಟ್ಟಬೇಕಾಗಿದ್ದ ನೀನು ಎಲ್ಲಿ ಜನಿಸಿರುವೆ ಮಗನೇ? ಅಯ್ಯೋ, ನೀನೇನಾದ್ರೂ ಅರಮನೆಯಲ್ಲಿ ಜನಿಸಿದ್ದರೆ ನೂರಾರು ಜನ ದಾದಿಯರು ನಿನ್ನನ್ನು ಲಾಲಿ ಪಾಡಿ ಮುದ್ದಾಗಿ ಬಂಗಾರದ ತೊಟ್ಟಿನಲ್ಲಿ ಮಲಗಿಸಿ ಲಾಲಿ ಪಾಡುತ್ತಿದ್ದರಲ್ಲೋ ಮಗನೇ. ತೂಗಲಿಕ್ಕೆ ಮಗನೇ ಕಂದ, ತೂಗಲಿಕ್ಕೆ ತೊಟ್ಟಿಲಿಲ್ಲ ಮಗುವೇ, ಒದೆಯಾಲು ವಸ್ತ್ರವಿಲ್ಲ ಮಗುವೇ. ತೂಗಲಿಕ್ಕೆ 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 ತೊಟ್ಟಿಲಿಲ್ಲ ಎನ್ನ ಮಗುವೇ, ಒದೆಯಾಲು ವಸ್ತ್ರವಿಲ್ಲ ಎನ್ನ ಮಗುವೇ. ಎನ್ನವರು ಯಾರು ಇಲ್ಲ ಎನ್ನ ಮಗುವೇ. ಎನ್ನವರು ಯಾರು ಇಲ್ಲ ಎನ್ನ ಮಗುವೇ. ಬಂಧು ಬಳಗ ಇಲ್ಲ ಎನ್ನ ಮಗುವೇ. ಬಂಧು ಬಳಗ ಇಲ್ಲ ಎನ್ನ ಮಗುವೇ. ತೂಗಲಿಕ್ಕೆ ತೂಗಲಿಕ್ಕೆ ತೊಟ್ಟಿಲಿಲ್ಲ ಎನ್ನ ಮಗುವೇ, ಒದೆಯಾಲು ವಸ್ತ್ರವಿಲ್ಲ ಎನ್ನ ಮಗುವೇ. ಜೋ ಜೋ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ ಜೋ. ಮಗನೇ
ಹಾಕಿಕೊಳ್ಳುವೆ. ಮಗನೇ, ಎಲ್ಲಿ ಜನಿಸಬೇಕಾಗಿದ್ದ ನೀನು ಎಲ್ಲಿ ಜನಿಸಬೇಕಂದ? ನನ್ನಂತಹ ಪಾಪಿಷ್ಟಳ ಹೊಟ್ಟೆಯಲ್ಲಿ ಏಕೆ ಜನಿಸಿದೆ ಮಗನೇ? ಇರಲಿ, ನನ್ನ ಕಶ್ಮಲದ ಬಟ್ಟೆಯನ್ನೇ ಅರಿದು ಜೋಳಿಗೆಯನ್ನಾಗಿ ಮಾಡಿ ಮಗನಿಗೆ ಲಾಲಿ ಪಾಡುತ್ತೇನೆ. ಆನಂದ ಸದನ ಆನಂದ ಸದನ ಅರವಿಂದ ವರನ ವಂಶಮಣಿ ಭೂಷಯ ದಿನ ದಿನವೂ ಬೆಳೆ ನಂದನ ದಿನ ದಿನವೂ ಬೆಳೆ ನಂದನ ಕೃತನೇ ಮನಿಯಮ ಕೃತ ಪುಣ್ಯ ಧರ್ಮ ಕೃತನೇ ಮನಿಯಮ ಕೃತ ಪುಣ್ಯ ಧರ್ಮ ವರವಾಗಿ ಜನಿಸಿದೆ ನೂರಾರು ಯುಗವು ನಿನ್ನ ಕೀರ್ತಿ ಧ್ವಜವು ನೂರಾರು ಯುಗವು ನಿನ್ನ ಕೀರ್ತಿ ಧ್ವಜವು ಹರಸಿ ಗಳಿಸಿ ಬೆಳೆ ನಂದನ ಹರಸಿ ಗಳಿಸಿ ಬೆಳೆ ನಂದನ ದಿನ ದಿನವೂ ಬೆಳೆ ನಂದನ ದಿನ ದಿನವೂ ಬೆಳೆ ನಂದನ ರಾಜಾದಿರಾಜ ನಿನ್ನ ತಂದೆ ಕೇಳೋ ರಾಜಾದಿರಾಜ ನಿನ್ನ ತಂದೆ ಕೇಳೋ ಕಾಳಿಂಗಪುರದ ರಸ ಬ್ರಹ್ಮಚಾರ ಕೆಟ್ಟು ಮತಿಹೀನರಾಗಿ ಮಗನೇ ಹೌದು ಕಂದ ಗ್ರಹಚಾರ ಕೆಟ್ಟು ಮತಿಹೀನರಾಗಿ ಅಲೆದು ಅಲೆದು ವನವಾಸವೋ ಅಲೆದು ಅಲೆದು ವನವಾಸವೋ ದಿನ ದಿನವೂ ಬೆಳೆ ನಂದನ ದಿನ ದಿನವೂ ಬೆಳೆ ನಂದನ ಆನಂದ ಸದನ ಅರವಿಂದ ವದನ ಅನವಂಶಮಣಿ ಭೂಷಣ ದಿನ ದಿನವೂ ಬೆಳೆ ನಂದನ ದಿನ ದಿನವೂ ಬೆಳೆ ನಂದನ ಇಲೆಗಿರ ಮರ ಬಳ್ಳಿಗಳಿರ ಯಾರಾದರೂ ನನ್ನ ಸ್ವಾಮಿಯನ್ನು ಕಂಡಿದ್ದಾದರೆ ಹೇಳಿ ಪುಣ್ಯ ಕಟ್ಟಿಕೊಳ್ಳಿ. ದೂರ ಪಟ್ಟಣವನ್ನು ಸೇರಿ ತಿರಿದಾದರೂ ನನ್ನ ಸ್ವಾಮಿಯನ್ನು ನೋಡುವೆ. ಸ್ವಾಮಿ ಪ್ರಾಣೇಶ್ವರ, ಎಲ್ಲಿರುವಿರಿ ಪ್ರಭು, ಎಲ್ಲಿರುವಿರಿ, ಎಲ್ಲಿರುವಿರಿ ಸ್ವಾಮಿ? ಯಾರೋ ಕಾಯ್ತಾ ಇದ್ದಾರೆ ಎಲ್ಲ ಯಾವನಿಲ್ಲ ಬಲ್ ಬಲೆ ಬಲ್ ಬಲೆ ಉಸಾರಿರಬೇಕಣ್ಣ ಬಲ್ ಬಲೆ ಉಸಾರಿರಬೇಕಣ್ಣ ಬೊರೊಡೆಯನೊಳಗಲು ಭಯವಿರಲ್ಲ ಬೊರೊಡೆಯನೊಳಗಲು ಭಯವಿರಲಲ್ಲ ಬಲ್ಬಲೆ 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 ಉಸಾರಿರಬೇಕಣ್ಣ ದೊಡ್ಡೋರ ಬಂಗ್ಲಿಗೆ ಹಾಕಬೇಕಣ್ಣ ಸಿಕ್ಕಿದರಂತೂ ಜೈಲರಿ ಮರ ಹೌದು ದೊಡ್ಡೋರ ಬಂಗ್ಲಿಗೆ ಹಾಕಬೇಕಣ್ಣ ಸಿಕ್ಕಿದರಂತೂ ಜೈಲರ ಮರಣ ಅದು ಸುಖವೋ ಇದು ಸುಖವೋ ಅದು ಸುಖವೋ ಇದು ಸುಖವೋ
ಕಳ್ಳತನ ಮಾಡಿದ ಸುಖವು ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ಉಸಾರಬೇಕು ಕಣ್ಣ ಕಣ್ಣ ಈ 6 ಯೋಜನ ವಿಸ್ತೀರ್ಣವಿಲ್ಲ. ಈ ಕಾರಣದಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ನನ್ನನ್ನು ಕೊರಮರೆಲ್ಲಯ್ಯ ಅಂತಲೇ ಕರೆಯಬೇಕು. ದೇತೋ ಅಪ್ಪಿ ತಪ್ಪಿ ಯಾರಾದರೂ ಕಳ್ಳ ಕಳ್ಳ ಕಳ್ಳಲೇ ಅಂತ ಅಂದ್ರೆ ಒಂದ ಏಟ್ಗೆ ಈ ಕಟ್ಗೆದಿಂದ ಅವ್ರ ತಲೆ ತಿಳಿಯಿತೋ. ಎಚ್ಚರ ಬುದ್ಧಿ ಎಲ್ಲರೂ ನನ್ನ ಕಳ್ಳ 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 ಅಂತ ಕರೀತಾರೆ. ಯಾಕ ಕಳ್ಳತನ ಮಾಡ್ತು ಬುದ್ಧಿ? ಹೊಟ್ಟೆವರೆಗೆ ಬುದ್ಧಿ, ಹೊಟ್ಟೆವರೆಗೆ ಕಳ್ಳತನ ಮಾಡ್ತೀವಿ. ನೀವು ಕೇಳ್ಬೋದು, ಲೇ ಕಳ್ಳನ ಮಗನೇ ಇರಟ್ಟೆ ಗಾತ್ರ ಮೀಸೆ ಇಟ್ಕೊಂಡು ಅಂದಿತ ದೇಹ ಬೆಳೆಸ್ಕೊಂಡು ಎಲ್ಲಾರು ಹೋಗಿ ಕೂಲಿ ನಾಳೆ ಮಾಡೋಕ್ಕಾಗಲ್ಲ ಅಂತ ಅನ್ಬೋದು. ಹೊಸಿ ನೀವು ಹೇಳಿ ಬುದ್ಧಿ, ನಾನೇನಾರ ನಿಮ್ಮನೆಗೆ ಬಂದು ಸ್ವಾಮಿ ನಾನು ತುಂಬ ಒಳ್ಳೆಯವನಾಗ್ಬಿಟ್ಟಿದ್ದೀನಿ, ನನಗೆ ನಿಮ್ಮ ಮನೆ ಕೂಲಿ ನಾಲಿ ಮಾಡೋಕ್ಕೆ ಜಾಗ ಕೊಡ್ತೀರಾ ಅಂದ್ರೆ ಏನಂತೀರ? ಹೋಗಲೇ ಕಳ್ಳನ ಮಾಡಲೇ ನಿನಗೆ ಜಾಗ ಕೊಡದ? ನಿನಗೆ ಮನೆ ಜಾಗ ಕೊಟ್ರೆ ನನ್ನ ಮನೇಲಿರೋ ನಗ ನಾನೇ ಅಲ್ಲ ಎತ್ಕೊಂಡು ಹೊಡೋಗ್ಬಿಡ್ತೀನಿ ಅಂತ ಅಲ್ವಾ ಬುದ್ಧಿ? ನೀವೇ ಹಂಗಂದ ಮೇಲೆ ಬೇರೆಯವ್ರು ನನಗೆ ಕೂಲಿ ನಾಲಿ ಮಾಡಕ್ಕೆ ಬಿಡ್ತಾರ? ಇಲ್ಲ ಬುದ್ಧಿ ಇಲ್ಲ. ಒಂದು ಸರಿ ಕಳ್ಳ ನಾನೇ ಬರಬಾರ್ದ ಮೇಲೆ ಏನು ಮಾಡೋಕ್ಕಾಗಲ್ಲ, ಕಳ್ತನ ಮಾಡಿನೇ ಜೀವನ ಮಾಡಬೇಕು ಬುದ್ಧಿ. ಈ ಕಳ್ತನದಲ್ಲೂ ಒಂಥರ ಸುಖ ಐತೆ. ಅಷ್ಟೇ ಅಲ್ಲ, ಈ ಕಳ್ತನ ಮಾಡೋಕ್ಕೆ ನಮ್ಮ ಎಮ್ಮಿ ನನ್ನ ಹೆಂಡ್ರು ಎಲ್ಲಿ ಇದ್ದಲ್ಲ ಅವಳು ನನಗೆ ಭಾಳ ಸಹಾಯ ಮಾಡ್ತಾಳೆ. ಯಾಕೆ ಗೊತ್ತಾ ಬುದ್ಧಿ? ಅವಳು ಬಳೆ ಬುದ್ಧಿವಂತಲು. ನಾನೇನಾರ ಅಪ್ಪಿ ತಪ್ಪಿ ಈ ಪೊಲೀಸ್ ನನ್ನ ಮಕ್ಕಳು ಸಿಗಾಕೊಂಬಿಟ್ರೆ ನನ್ನ ಹೆಂಡ್ರು ಉಪಾಯವಾಗಿ ನನ್ನ ರೂಪ ವಯ್ಯಾರದಿಂದ ಅವ್ರ ಹತ್ರ ವಯ್ಯಾರ ಮಾಡ್ತಾ ಉಪಾಯ ಮಾಡಿ ನನಗೆ ಬಿಡಿಸ್ಕೊಂಬಂದ್ಬಿಡ್ತಾಳೆ ಬುದ್ಧಿ. ಅಷ್ಟೇ ಅಲ್ಲ ಬುದ್ಧಿ, ಇನ್ನೊಂದು ಮಾತನ್ನು ಕೇಳ್ತೀನಿ ಕೇಳಿ. ನಾನೇನಾರ ಈ ರಟ್ಟೆಗಾತ ಮೀಸೆ ಈ ಅಂದಿ ಥರ ದೇಹ ನೋಡಿ ಜನರೆಲ್ಲ ಈ ರೋಡಲ್ಲಿ ಬಿಟ್ಟು ಪಕ್ಕ ರೋಡ್ ಓಡೋಗ್ಬಿಡ್ತಾರೆ ಬುದ್ಧಿ. ಅದಕ್ಕೆ ಲೇ ಚಿನ್ನ ಏನೇ ಹಿಂಗಾಯ್ತಲ್ಲೇ ಇವತ್ತೇನೋ ತಿಂದಿಲ್ಲ ಗತಿ ಇಲ್ವಲ್ಲ ಅಂದರೆ ನನ್ನ ಹೆಂಡ್ರು ಬಳೆ ಬುದ್ಧಿವಂತಲು. ಮಾವ ನೀನೇನು ಯೋಚನೆ ಮಾಡಬೇಡ ಮಾವ, ನಾನಿಲ್ವೇ ನಿನಗೆ ಅಂತ ಅಂದ್ಬಿಟ್ಟು ಹೋಗಿ ತನ್ನ ರೂಪ ವಯ್ಯಾರದಿಂದ ಅವ್ರನ್ನ ಮೊರಲು ಮಾಡಿ ನನ್ನ ಹತ್ರ ಕರ್ಕೊಂಬರ್ತಾಳೆ. ನಾನು ನೋಡಿ ಈ ಮರದ ಮಗ್ದಲ್ಲಿ ಬಚ್ಚಿಕೊಂಡಿರ್ತೀನಿ ಬುದ್ಧಿ. ಆಗ ಅವ್ರ ಉಪಾಯ ಕರ್ಕೊಂಬಂದ ತಕ್ಷಣ ಅವ್ರ ತಲೆ ಬುರುಡ ವಾಡ್ದು ಅವ್ರ ಹತ್ರ ಇರೋ ನಗ ನಾನೆಲ್ಲ ದೋಚಿ ನಾನು ಜೀವನ ಮಾಡ್ತೀನಿ ಬುದ್ಧಿ. ನನ್ನ ಹೆಂಡ್ರನ್ನ ಭಾಳ ಸುಖವಾಗಿ ಸಾಕ್ತೀನಿ. ಯಾಕೆ ಗೊತ್ತಾ? ಅಂತ ಹೆಂಡ್ರು ಎಲ್ಲೂ ಸಿಕ್ಕಲ್ಲ, ಇದುವರೆಗೂ ಯಾರು ಸಿಕ್ಕಲ್ಲ. ಅವಳು ರೂಪದಲ್ಲಿ ರಂಬೆ ವರ್ಷ ಮೇಲಿಕೆಗಿಂತ ಮೇಗಳು ಬುದ್ಧಿವಂತರಲ್ಲಿ ಅಯ್ಯೋಯ್ಯಪ್ಪ ಅವಳು ಬುದ್ಧಿನಿಗೆ ಯಾರು ಕಂಡಿಡಿಯಕ್ಕಾಗಲ್ಲ. ನಾನೇ ಒಂದೊಂದ್ಸಲ ಕಂಡಿಡಿಯಕ್ಕಾಗಲ್ಲ ಅಂತೀನಿ, ಅಂತ ಬುದ್ಧಿವಂತೆ ಅವಳು. ಅದಕ್ಕೆ ಅವಳು ನನ್ನ ಹೆಂಡ್ರು ನನ್ನ ಜೊತೆ ಇದ್ಬಿಟ್ರೆ ಇಡೀ 3 ಲೋಕನೇ ಗೆದ್ಬಿಡ್ತೀನಿ ಬುದ್ಧಿ, ಅಂತ ಬುದ್ಧಿವಂತೆ. ಇವಾಗ ನನ್ನ ಹೆಂಡ್ರನ್ನ ಕರೀಲ, ಹುಷಾರು ವಯಸ್ಸಾಗಿರೋ ಮುಚ್ಕೋರೆಲ್ಲ ಬಾಯಿ ಮುಚ್ಕೊಂಡು ನೋಡಿ, ಇಲ್ಲಿ ಜೋಲ್ ಸುರ್ಸ್ಕೊಂಡ್ಬಿಟ್ಟಿರ. ಆಮೇಲೆ ಪಡ್ಡೆ ಹುಡುಗರು ಕಣ್ಣು ಬಾಯಿ ಬಿಟ್ಕೊಂಡು ನೋಡಿ. ಯಾಕೆ ಗೊತ್ತಾ? ಅಯ್ಯೋ ಈ ಕಣ್ಣನ ಮಗನಿಗೆ ಇಂಥ ರೂಪ ಅಂತ ಸಿಕ್ಕವಳೆ, ಅಯ್ಯೋ ನನಗೆ ಸಿಕ್ಕಿಲ್ಲ ಅಂತ ಒಟ್ಟವ್ರಿಗೆ ಪಡ್ಕೊಂಬೇಡಿ. ಕರೀಲ ಲೇ ಚಿನ್ನ, ಬಂಗಾರಿ ಎಲ್ಲೇ ಬಾರೆ, ಎಲ್ಲಿದ್ಯಾ ಬಾರೆ.
ಎಲ್ಲಿ ನಿನಗೆ ಮಂಗಳವಾಗಲಿ. ಎಲ್ಲಿ ನಾನಿಲ್ಲಿ ನೀನು ಮಾವ ಇಲ್ಲೇ ಇದ್ದೀನಿ. ಅಲ್ಲೆಲ್ಲೆಲ್ಲೆಲ್ಲಿ ನೋಡ್ತಿದ್ಯಾ ಮಾವ? ನನ್ನ ಮಕ್ಕ ನೋಡು ಮಾವ ನೀನು. ನೀನು ಅಲ್ಲಿರೋದಲ್ಲ, ಇಲ್ಲಿದ್ದೀಯಾ. ಅಯ್ಯಪ್ಪ ಕಣ್ಣು ಮುಚ್ಚಿದ್ರು ಇಲ್ಲೇ ಕಾಣ್ತಾ ಇರ್ತೀಯ. ಅಯ್ಯಪ್ಪ ಅದೇ ಅಲ್ಲಿ ನೋಡ್ಕೊಂಡ್ರು ಕಣ್ಣು ನೀನು ಮುಚ್ಚು ಇಲ್ಲೇ ಹಿಂಗೆ ಅಂತೀಯ. ಇಲ್ಲೇ ಇದೀನಿ ಅಂತ ಯಾವಯ್ಯನು ಗೋಪಾಲಪ್ಪನು ನೀ ಇಲ್ಲೇ ಇದೆಯಾ ಇಲ್ಲೇ ಇದೆಯಾ ಎಲ್ಲೆಲ್ಲಿ ಹೋಗ್ಲಿ ವಯಸ್ಸಾದವ್ರು ನಂಬೇಡ. ನೀನು ನಾನ್ ಧೀರ. 15 ವರ್ಷದ ಬಾಲಕ ಅವಯ್ಯ ಮಾತ್ರ ವಯಸ್ಸಾಯ್ತು ಏ ನಿನಗಾಗಿಲ್ಲ. ಧೀರ ಕಣೆ. ಯಾವ ಧೀರ? ಇಡೀ ಊರನ್ನ ತಲೆ ಹೊಡೆದು ಮಾವ ಹುಣ್ಸೆ ಮರ ಮುಪ್ಪಾದ್ರ ಆವುಳಿ ಮುಪ್ಪ ಆಯ್ತದ ಮಾವ. ಅಯ್ಯೋಯ್ಯೋ ನೀನ್ ಹಂಗಂದ್ರೆ ನನ್ನ ಎದೆ ನೀವು ಕೊಳ್ಳಿ ಇಟ್ಟಂಗಾಗುತ್ತೆ ಕಣೆ. ಬಿಡಿ ಕಟ್ಕೊಂಡು 10 ವರ್ಷ ಆಯ್ತು, ಇನ್ನು ಯಾಕೆ ಬದುಕು ಸಾಯ್ತಿದ್ಯಾ? ಅಯ್ಯೋಯ್ಯೋ ಹೇಳು ಮಾವ. ಅದಿರ್ಲಿ, ಎಲ್ಲಿ ಎಲ್ಲಿ ಅಂತಿದ್ದಲ್ಲ, ಯಾಕೆ ಒಂದೇ ಸಮ ಲಬ್ಲಬೋ ಅಂತ ಬಾಯ್ ಪಡ್ಕೊತೀನಿ. ಮುಂದೆ ಕೇಳು. ಎಲ್ಲಿ? ನಾನಿಲ್ಲಿ. ನಾನು ನೀನು ಬೆಳಿಗ್ಗೆ ಎದ್ದ ತಕ್ಷಣ ನೀನ್ ಮುಖ ನೋಡ್ದೆ ಏನಾರು ಯಾವ್ದಾರು ಕಾರ್ಯಕ್ಕೆ ಹೋಯ್ತು ಅಂದ್ರೆ ಆಯ್ತು ಅಂದ್ರೆ? ಅಲ್ಲಿ ಅಪಜಯ ಕಣೆ. ಅದಕ್ಕೆ ಬೆಳಿಗ್ಗೆ ಪ್ರತಿ ದಿವಸ ನಿನ್ನ ಮುಖ ನೋಡ್ತೀನಿ. ಅಲ್ಲೇ ಯಾವ್ದು ನಿಮ್ಮ ಕಣ್ಣಲ್ಲಿ? ಅಯ್ಯೋ ನನ್ನ ಕಣ್ಣಲ್ಲಿ ನನ್ನ ಹೃದಯದಲ್ಲಿ ಇವತ್ತು ಅದೇನ್ ಆಚಾರನೋ ಗೊತ್ತಿಲ್ಲ ಕಣ. ಏನಾಯ್ತು? ನಾನು ಗೆದ್ದಿದ ತಕ್ಷಣ ಯಾವ ಮಗ್ಳಲ್ಲಿ ಎದ್ನೋ ಗೊತ್ತಿಲ್ಲ. ಯಾವ ಮಗ್ಳಲ್ಲಿ ಯಾವಳ ಮನೇಲಿ ಎದ್ದಿದ್ದೆ ಮಾವ ನೀನು? ಅಯ್ಯೋ ನಾನು ಎಲ್ಲಿ ಎದ್ದೋಳಲ್ಲ. ಇರ್ಲಿಲ್ವಲ್ಲ, ಅತ್ಲಾಗ ಹೋಗಿ 6 ತಿಂಗಳಾಯ್ತು, ಇತ್ಲಾಗ ಹೋಗಿ 3 ತಿಂಗಳಾಯ್ತು. ಇವತ್ ಮಕ್ಕ ತೋರ್ಸಿದ್ಯಾ? ನನ್ನ ಮಕ್ಕ ಎಲ್ಲಿ ನೋಡಿದ್ಯಾ? ಇಲ್ಲಿ ಅಲ್ಲಿ ನೋಡಿದೆ. ಯಪ್ಪಪ್ಪ ಕಣ್ಣು ಮುಚ್ಚಿದ ತಕ್ಷಣ ಇಲ್ಲಿ ಕಾಣ್ತೀಯ. ಅದಿರ್ಲಿ, ಅಪ್ರೂಪಕ್ಕೆ ಬಂದಿದ್ಯಾ? ಸಂಕ್ರಾಂತಿ ಹಬ್ಬ ಬೇರೆ ಕಳ್ದೋಗೈತೆ, ಏನ್ ತಂದಿದ್ಯಾ ನನಗೆ ಅಂತ ನೀನು? ಬಂಗಾರಿ. ಅದಕ್ಕೋಸ್ಕರ ಇವತ್ತು ಎದ್ದು ಏನ ತಂದ್ಬಿಡ್ಬೇಕು ಮನೆಗೆ ಅಂತ ನಿನ್ ಮುಖ ನೋಡಿದ್ ಓಡೋಗ್ಬಿಟ್ಟೆ. ನನ್ನ ಹೃದಯದಲ್ಲೂ ನೀನ್ ಕಾಣ್ಲಿಲ್ಲ. ಅಲ್ಲಿ ಹೋಗಿ ನೋಡ್ತೀವಿ ಒಂದು ನಾರ್ಪಿಲ್ಲೆ, ಒಂದೇ ಒಂದು ನಾರ್ಪಿಲ್ಲೆ ಕೂಡ ಬಲಿಲ್ವಲ್ಲ. ಅಲ್ಲ ಮಾವ, ಎಷ್ಟು ಜನನ ಹೃದಯದಲ್ಲಿ ಬರ್ಕೊಂಡಿದ್ಯಾ ಮಾವ? ನೋಡ್ದವ್ರನ್ನೆಲ್ಲ ಬರ್ಕೋತಿಯಲ್ಲ ಮಾವ. ಅದ್ ಎಷ್ಟು ಹೃದಯ ಮಾವ ನಿಂದು, ದೊಡ್ಡದು ಮಾವ ಹೃದಯ ಮಾತ್ರ, ಭಾರಿ ದೊಡ್ಡದು ಮಾವ. ಶ್ರೀರಾಮಚಂದ್ರ ಅಲ್ಲ, ಸೀತಾಮಾತೆ. ನಾನೇ ಅದಿರ್ಲಿ. ಇವತ್ತಿನ ದಿನಕ್ಕೆ ನಮ್ಮ ಮನೇಲಿ ಎಲ್ಲ ಅಣಿ ಆಗೈತೆ. ನಾಳೆಗೆ ಅಡ್ಗೆ ಮಾಡಕ್ಕಿಲ್ಲ, ಏನಂದ್ರೆ ಏನಿಲ್ಲ. ಏನಾರು ಹೋಗಿ ಕಳ್ತನ ಮಾಡ್ಕೊಂಬರಗಲ್ಲ ಹೋಗಿ. ಅದೇ ಕಣೆ ಬಂಗಾರಿ, ಅದು ಹೋದೆ ಇವತ್ತು ಏನು ಕಣಿಸಾಗಿಲ್ಲ. ಒಂದು ಕೆಲಸ ಮಾಡು. ನಾನೇನ್ ಮಾಡ್ಲಿ? ನನ್ಗೆ ಯಾಕೋ ಇವತ್ತು ತುಂಬಾ ಮನ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಬೇಜಾರಾಗೋಯ್ತ? ಯಾಕಾಯ್ತು ನಿನಗೆ? ಅಯ್ಯೋ ನಿನಗೇನ್ ಒಡವೆ ವಸ್ತ್ರ ತರ್ಲಿಲ್ಲ, ಹಬ್ಬಕ್ಕೆ ಕಬ್ಬು ಗೆಣಸು ಕಳ್ಳೆಕಾಯಿ ತರ್ಲಿಲ್ಲ. ನಿನಗೆ ರುಚಿಯಾಗಿ ಮಾಡಿಕಕ್ ಆಗ್ತಾ ಇಲ್ಲವೇ? ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾ ಗೋಪಾಲಪ್ಪ ಬರ್ಗೆಟ್ ಕೂತವನ ಅವ್ನ ಮನೆಗೆ ಹೋಗಿ ಇಸ್ಕೊಬತ್ತೀನಿ. ಅಯ್ಯೋ ಅಯ್ಯೋ ಬಾ ಹೇಳ್ಕೊಡ್ತೀನಿ ಅಂತ 6 ತಿಂಗಳಿಂದ ಕರಿತಾನೆ ಅವನಿ. ಅಯ್ಯೋ ಬೇಡ, ನಾನು ಇವಾಗ ಏನೇ ತಲೆ ಹೊಡೆದಾದ್ರು ಸರಿ ನಾನು ತಾಂಬಂದ್ಬಿಡ್ತೀನಿ. ಹಂಗ ಬಾ ದಾರಿಗೆ. ಅದಕ್ಕೆ ಒಂದು ನಾನು ಹೋಗಿ ಕಲ್ತಾನ ಮಾಡ್ಕೊಂಡು ಖುಷಿ ಆಗ್ಬೇಕಲ್ಲ ನನ್ನ ಮನ್ಸಿಗೆ, ಸಂತೋಷವಾಗಬೇಕಲ್ಲವಿ. ಅಯ್ಯೋ ಆ ಸಂತೋಷಕ್ಕೆ ಒಂದು ಜ್ಞಾನ ಪಡ್ತೀನಿ. ಆಗ್ಲಿ ಬಾಬಾ. ಅಯ್ಯೋ ಮನಸು ಕರಿಯ ಬಿಡು ಮನ ಬಾಲ ಬಾಬರಿಗೆ ಬಿಡು ಮನ ಬಾಲ ಬಾಬಳಿಗೆ
ಯಾಕೆ ಬಂಗಾರಿ? ಮನಸೋತಿರೋ ನನಗ್ ಮಾತ್ರ ಆಡು ಅಂದಲ್ಲ, ನೀನ್ ಆಡು, ನಿನ್ ಜನ್ಮಕ್ ಶಾಂತಿ ಆಯ್ತದ ಅವಾಗ. ಅಯ್ಯೋ ನೀ ನನ್ನನ್ನು ಪಾಡು ಅಂತೀಯನೆ. ಅಯ್ಯೋ ನೀನ್ ಕೇಳದಚ್ಚ. ನಾನು ಮುಂದಕ್ಕೆ ನೀನ್ ಹಿಂದಕ್ಕೆ ಬತ್ತಿಯಲ್ವಾ, ಆಡ್ಬಿಡು ಮಾವ, ಕೇಳ ಬಿಡೋದು. ಯಾವಾಗಲೂ ನಾನು ನಿನ್ನಿಂದನೇ ಅಲ್ವೇ. ಅದಕ್ಕೆ ಹೇಳ್ತಾ ಇರೋದು, ಮುಂದಕ್ಕೆ ಹೋಗ ಹುಸಿ ಅಂತ. ಹೌದಾ? ಹಾ ಹಾ. ಬಾರೆ 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 ನನ್ನ ಹಿಂದೆ ಬೆಚ್ಚಿ ಬಂದ ಪುರುಷರ ಒಂದೇ ಬಂದೆ, ಬೇರೆ ದಾರಿ ನಿಂಗೆ ತೋರ್ಸೇನ್ ಮುಂದೆ, ಬಿದ್ದು ಅಲ್ಲಿ ಬೇಡ ಹಿಂದೆ ಮುಂದೆ. ಒಂಟಿಯಾಗಿ ಕಾದಿದ್ದೆ, ಒಂಟಿಯಾಗಿ ಕಾದಿ ಗಟ್ಟಿಯಾಗಿ ಬಂದೆ, ಒಂಟಿಯಾಗಿ ಕಾದಿ ಗಟ್ಟಿಯಾಗಿ ಶಂಖವಾದ್ಯ ಮಾಡ್ತಾನೆ, ತುಂಗುಟಿ ತುಂಟತನ ತೋರ್ಬೇಡ್ತಾನೆ. ಸರ 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 ಮುಂದೆ ಸರಿ ಕಿರಿಕಿರಿ ಕಿನ್ನರಿ. ಆಹಾ ಹೌದಾ? ಸರ 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 ಮುಂದೆ ಸರಿ ಕಿರಿಕಿರಿ ಕಿರಿ ಕಿನ್ನರಿ, ಚುರುಮುರಿ ಜಾನಮರಿ ತಾಕುಟಿ ಸುಂದರಿ, ಚುರುಮುರಿ ಜಾನಮರಿ ತಾಕುಟಿ ಸುಂದರಿ. ಬಾರಿ 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 ನನ್ನ ಹಿಂದೆ ಮುಂದೆ ತೋರ್ಸೆ ಬೆಚ್ಚಿ ಬಿದ್ದಾರೆ ಸತ್ತೋದಿಂದ ಸತ್ತು ಬಿದ್ದವನ್ನ ಸತ್ತೋದಿಂದ ಸತ್ತು ಬಿದ್ದವನ್ನ ಒಂದಲ್ಲೇ ಕಾಯ್ತು ಒಂದಲ್ಲೇ ಮನ್ಮತ, ಒಂದಲ್ಲೇ ಕಾಯ್ತ ಬಾರೆ ಬಾಬಾರೆ ಬಾಬಾರೆ ಹಿಂದೆ ಮುಂದೆ ಬೇರೆ ಕೆಟ್ಟಿದೆ ಜಾಯ್ಬೆ. ಬಿಂಗವಾಗಿ ಕಾದಿದ್ದೆ, ಮುಂದೆ ಸರಿ ಸರ ಸರ ಮುಂದೆ ಸರಿ ಕಿರಿ ಕಿರಿ ಕಿನ್ನರಿ, ಸರ 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 ಮುಂದೆ ಸರಿ ಕಿರಿ ಕಿರಿ ಕಿನ್ನರಿ, ತಾನ ಮರೆತು ತಾನ ಮರೆ ಬಾಬಾ ಬಾಬಾ ಹಿಂದೆ ಮುಂದೆ ಎಲ್ಲ ಒಂದೇ ಬೇರೆ ದಾರಿ ತೋರ್ಸೆ ಮುಂದೆ. ಅಯ್ಯೋ ಮೂದೇವಿ, ಸಾಕು ಮಾಡಲ್ಲ, ಹೋಗಿ ಎಲ್ಲಾರು ಕಳ್ತನ ಮಾಡ್ಕೊಂಬರಾಗಲ್ಲಿ. ಹೌದಾ? ಹಾ, ಒಂದ್ ಕೆಲಸ ಮಾಡು. ಒಲೆ ಮೇಲೆ ಅಕ್ಕಿ ಬೇಯಿಸದ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಕಾಳಿಲ್ಲ, ಇಲ್ಲಿ ಬೇರೆ ಕುಣ್ಕೊಂಡ್ ಕೂತಾನೆ ಮಾನ್ಗೆಟ್ಟವನು, ಮಾನ ಮರದಿಲ್ದಿರ ನನ್ನ ಮಗ, ನನ್ನ ಗಂಡ. ಅಲ್ಲ ಬಂಗಾರಿ ಬಂಗಾರಿ, ನಾನು ಅಲ್ಲಿ ಹೊಟ್ಟೆ ತುಂಬಲ್ಲಪ್ಪ ಬಂಗಾರಿ ಅಂದ್ರೆ ಹಿಟ್ಟು ಬೇಕಪ್ಪ. ಹೊಟ್ಟೆ ಹಸಿದಾಯ್ತು, ಅದಕ್ಕೆ ಏನಾರ ಅಡಿಗೆ ಮಾಡಿದ್ರೆ ಇದ್ರೆ ತಾನೇ ಮಾಡಕ್ಕೆ, ನೀನು ಬೇಸಾಕಕ್ಕೆ ಇಲ್ಲ ಅಂತೀಯ? ಏನಂದ್ರೆ ಏನಿಲ್ಲ ಅಲ್ಲಿ. ಅಯ್ಯೋ ಒಂದ್ ಕೆಲಸ ಮಾಡು. ಹೇಳ ಮಾವ. ನಾನು ಅಲ್ಲಿ ಹೋಗಿ ಏನೋ ಕಲ್ತನ ಮಾಡ ಅನ್ಕೊಂಡ್ರು, ಹೋಗು. ಈ ಗಿರಿಜಾ ಮಿಷ ನೋಡಿ
ಈ ಅಂದಿತ ದೇಹ ನೋಡಿ ಎಲ್ಲಾರು ಓಡೋಗ್ಬಿಡ್ತಾರ ಕಾಣೆ. ನಾನು ಬದುಕಿಲ್ವ ನಿನ್ನ ಕಟ್ಕೊಂಡು ನೋಡ್ದ 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 ನಿನ್ ಬಾಯಿನಲ್ಲೇ ಬಂತ. ಅಯ್ಯಪ್ಪ ನೀನ್ ಇರೋ ನನ್ಗೇನು ಭಯ ಚಿನ್ನ. ಹೌದೌದಪ್ಪ. ಅದಕ್ಕೆ ನೀನ್ ಅರಣ್ಯಕ್ಕೆ ಹೋಗು. ನಾನು ಹೋಗಿ ಅಲ್ಲಿ ಯಾರೇ ಗಂಡಸ್ರಾಗ್ಲಿ ಅಲ್ವಾ ಮಾನ್ಗೆಟ್ಟವನಿಗೆ ಹೆಂಡತಿನ ಅರಣ್ಯಕ್ಕೆ ಹೋಗು ಅಂತಿದ್ಯಲ್ಲ. ಅಲ್ಲ ಕಣೆ ಮಾನ ಮರ್ಯಾದೆ ಏನಾರ ಐತಾ ನೀನ್ ವಂಶಕ್ಕೆ? ನಿನ್ ಮುಂದೆ ಬಾಯಿ ಮೊಣ್ಣಾಕ. ಅಯ್ಯಯ್ಯೋ 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 ಈ ಮಾತು ಕೇಳಲಾರೆ. ಸತ್ತೋಗು ನುಗ್ಗೆ ಮರಕ್ ನೇಣ ಹಾಕೊಂಡು. ಅಲ್ಲ ಕಣ ಎಲ್ರೂ ಮುಂದೆ ನಾನು ಉರಿತರ ಇರ್ತೀನಿ. ನಿನ್ನ ಹತ್ರ ಬಂದ್ರೆ ಈ ತರ ಆಗ್ಬಿಡ್ತಾನಲ್ಲ. ನಾನು ಯಾರು ಎಲ್ಲಿ? ಅದೇ ಅದ್ರಲ್ಲೇ ಇರೋದು ಗುಟ್ಟು. ಅದ್ರಲ್ಲೇ ಇರೋದು ರಸ ಇಲ್ಲ. ಮುಂದೆ ಕೇಳು. ಅದಕ್ಕೆ ಒಂದ್ ಕೆಲಸ ಮಾಡು. ನಾನೇನ್ ಮಾಡ್ಬೇಕು? ನಾನು ಕಳ್ತನಕ್ ಹೋಗ್ಬೇಕು. ನಾನು ಕಳ್ತನಕ್ ಹೋದ್ರೆ ನೀನೇನು ಮಾಡ್ತೀಯ? ನೀನು ಬರ ಗಂಟ ಈ ಮರದ ಕೆಳಗೆ ಕೂತಿರ್ತೀನಿ. ಮರದ ಕೆಳಗೆ ಯಾಕೆ ಕೂತಿರ್ತೀಯ? 2 ಬಟ್ಟೆ ಅವೆ ಒಗ್ದಾಕು, 4 ಪಾತ್ರೆ ಅವೆ ತೊಳ್ದಾಕು. ನಿನ್ ಕೈಲಿ ಗಂಡ್ಸಾಗಲ್ವಲ್ಲ. ನಾನು ಹೋದ್ಮೇಲೆ ನೀನ್ ಇನ್ನೇನು ಮಾಡಿಯ? ಕೂತ್ಕೊಂಡು ಆಯ್ತು ನಾನ್ ಬಟ್ಟೆ ಒಗೆಯಲ್ಲ. ಯಾಕೆ ಒಗೆಯಲ್ಲ? ನಿನ್ ಸೀರೆ ನೀನ್ ಒಗೆಯಲ್ಲ ಅಂದ್ರೆ ನಾನ್ ಕಾಡ್ಗೆ ಹೋಗಕ್ಕಿಲ್ಲ. ಅಲ್ಲ ನಿನ್ ಸೀರೆ ನಿನ್ ರೋಕೆಲ್ಲ ಒಗ್ದಾಕ್ತೀನಿ. ಹಂಗ ಬಾ ದಾರಿಗೆ ಯಾರವ್ರ ಮನೇಲಿ ಯಾಕೆ ಗೊತ್ತಾ? ನೀನ್ ಬಿಟ್ರೆ ನಮ್ಗೆ ಯಾರವ್ರೆ ಒಪ್ಕೊಂಡಲ್ಲ ಗಂಡ ಅಂತ. ಯಾಕಂದ್ರೆ ಎಷ್ಟೇ ದೊಡ್ಡ ಮಹಾರಾಜ ಆದ್ರೂ ಕೂಡ ಹೆಂಡತಿ ಗುಲಾಮನೆ ಅಂತ ತಿಳ್ಕೊ ಗೋಪಾಲಪ್ಪ. ಅದಕ್ಕೆ ಕೆಲಸ ಮಾಡು. ಹೋಗ್ಬಿಟ್ಟು ಯಾರೇ ಆಗ್ಲಿ ಗಂಡಸರೇ ಹೆಂಗೆ ಆಗ್ಲಿ ನಗ ನಾಣ್ಯ ಹಾಕೊಂಡಿರೋನ ಕರ್ಕೊಂಬ. ಆಯ್ತು ನಾನು ಮರ್ತಾಡ್ ಕೂತಿರ್ತೀನಿ. 2 ಬಟ್ಟೆ ಒಗಿತಾರೆ. ಆಯ್ತು ಅದು ಮಾಡೋಣ. ಮಾಡಮ್ಮ. ನಿನ್ ಖುಷಿ ಏನ್ ಬೇಕಾದ್ರೆ ಮಾಡ್ತೀನಿ. ನಾನು ಒಯ್ತೀನಿ. ಬರ್ತಾ ಇದ್ದಂಗೆ ತಲೆ ಬೋರ್ಡ ಹೊಡ್ದು ನಗ ನಾನೇ ದೋಚಿ ನಾವು ಮಾರ್ಬಿಟ್ಟು ಸಂಸಾರ ಮಾಡೋಣ. ಆಯ್ತಾಯ್ತು ಏನಂತೀಯ? ಮಾಡಮ್ಮ. ಕಾಯ್ತಾ ಇರ್ತೇನೆ ನಿನ್ಗೋಸ್ಕರ ಕಾಯ್ತಾ ಇರ್ತೇನೆ. ಬೇಗ ಬಾ. ಆಯ್ತು.